ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವಾಗ ತಾನೇ ನೀವು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನ ಮುಗಿಸಿ ಬಂದಿದ್ದೀರಾ. ಸೊ ಹೆಂಗಿತ್ತು ಪೇಪರು? ಸೊ ಈಸಿ ಇತ್ತಾ, ಟಫ್ ಇತ್ತಾ, ಮಾಡ್ರೇಟ್ ಇತ್ತಾ, ನಿಮಗೆ ಹೆಂಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಆಮೇಲೆ ತುಂಬಾ ಜನ ಮ್ಯಾಥ್ಸ್ ಕೀ ಆನ್ಸರ್ಸ್ ಬಗ್ಗೆ ಕೇಳ್ತಿದ್ರಿ. ಸೊ ನೀವು ನೆಕ್ಸ್ಟ್ ಎಕ್ಸಾಮ್ ಬರೋ ಅಷ್ಟರಲ್ಲಿ ಮ್ಯಾಥ್ಸ್ ಕೀ ಆನ್ಸರ್ಸ್ ಕೂಡ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕಿರ್ತೀವಿ. ಸೊ ಹೆಂಗೆ ನೆನೆ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ನಿಮಗೆ ಕೀ ಆನ್ಸರ್ಸ್ ಸಿಕ್ತು, ಅದೇ ರೀತಿ ನಾವು ಮ್ಯಾಥ್ಸ್ ಕೀ ಆನ್ಸರ್ಸ್ ಕೂಡ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕಿರ್ತೀವಿ. ಸೊ ಯಾವ್ದ್ಯಾವ್ದು ಕರೆಕ್ಟ್ ಆನ್ಸರ್ಸು, ಸೊ ಮ್ಯಾಥ್ಸ್ ಪೇಪರ್ ಎಂಟೈರ್ ಪೇಪರ್ದು ಸೊಲ್ಯೂಷನ್ ನಾವು ಅಲ್ಲಿ ಹಾಕಿರ್ತೀವಿ. ಸೊ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ನ ನೀವು ಫಾಲೋ ಮಾಡ್ಕೊಂಡ್ರೆ ಎಲ್ಲ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಬಂದು ನಿಮ್ದು ಬಯಾಲಜಿ ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ಆ ಬಯಾಲಜಿ ಕೂಡ ಅದ್ರದ್ದು ಕೀ ಆನ್ಸರ್ಸು. ಸೊ ನಾವು ಅದನ್ನು ಕೂಡ ನೀವು ಬರ್ದ ನಂತರ ಒಂದು ಅರ್ಧ ಗಂಟೆ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಮುಕ್ಕಾಲ್ ಗಂಟೆ ಒಳಗಡೆ ಸೊ ಬಯಾಲಜಿದು ಕೀ ಆನ್ಸರ್ಸ್ ಕೂಡ ನಾವು ಹಾಕಿರ್ತೀವಿ ನಮ್ಮ ಒಂದು ಚಾನಲ್ಲಿ. ಅದಕ್ಕೋಸ್ಕರ ನೀವು ನಮ್ಮ ಚಾನೆಲ್ನ ಫಾಲೋ ಮಾಡಿದ್ರೆ ಎಲ್ಲ ಬೇಗ ಬೇಗ ಸಿಗ್ತಾ ಹೋಗುತ್ತೆ. ಓಕೆನಾ? ಮೊದಲನೇದಾಗಿ ಪೇಪರ್ ಹೇಳ್ಬೇಕು ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಆಚೆ ಬಂದಾಗ ಬೇರೆ ಬೇರೆ ತರ ರಿಯಾಕ್ಷನ್ಸ್ ಕೊಟ್ರು. ಸೊ ಕೆಲವರಿಗೆ ಈಸಿ ಅನ್ಸ್ತು, ಕೆಲವರಿಗೆ ಮಾಡ್ರೇಟ್ ಅನ್ಸ್ತು, ಕೆಲವರಂತೂ ಟೈಮ್ ಸಿಗ್ಲಿಲ್ಲ. ಆಮೇಲೆ ಸ್ವಲ್ಪ ಕ್ವೆಶನ್ಸ್ ಟ್ವಿಸ್ಟ್ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಕೂಡ ಇತ್ತು, ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ಕೂಡ ಇತ್ತು. ಸೊ ಸ್ಟೂಡೆಂಟ್ಸ್ ಯಾಕೆ ಇವಾಗ ಇಲ್ಲಿ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ, ಸೊ ಫಸ್ಟ್ ಬರೋದು ಆನ್ಸರ್ಸ್ ಕರೆಕ್ಟ್ ಇದೆಯಾ, ಸೊ ಎಷ್ಟು ಮಾರ್ಕ್ಸ್ ಬರ್ಬೋದು. ಸೊ ಇನ್ನೊಂದು ಗೊತ್ತಾ, ಪ್ರತಿ ಒಂದು ಮಾರ್ಕ್ಸ್ ಕೂಡ ನಿಮ್ಮ ರ್ಯಾಂಕ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಗೊತ್ತಾ. ಒಂದೊಂದು ಮಾರ್ಕ್ಸ್ ಕೂಡ 1000 ಗಟ್ಲೆ ಹಿಂದೆ ಹೋಗ್ಬಿಡ್ತೀರಾ. ಆಯ್ತಾ? ಸೊ ಅಷ್ಟು ಮಾರ್ಕ್ಸ್, ಒಂದೊಂದು ಮಾರ್ಕ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಇದು ನಾರ್ಮಲ್. ಸೊ ಪ್ರತಿ ವರ್ಷ ಇದೇ ತರ ಆಗತ್ತೆ. ಓಕೆನಾ? ಸೊ ನೀವು ಫಸ್ಟ್ ಕೀ ಆನ್ಸರ್ಸ್ ಬಿಟ್ಟಿದ ತಕ್ಷಣ ಸೊ ಫಸ್ಟ್ ನೀವು ನೋಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೆ. ಸೊ ಏನಂತ, OMR ಶೀಟ್, ನಿಮ್ದು ಬರ್ದಿರೋಂಥ OMR ಶೀಟು ಅಲ್ಲಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ನಿಮ್ಮ ಸೆಂಟರ್ಸ್, ನಿಮ್ಮ ಯಾವ ಸೆಂಟರ್ಸ್ ಅಲ್ಲಿ ಬರ್ದಿರ್ತೀರಾ ಆ ಸೆಂಟರ್ಸ್ ಅಲ್ಲಿ ಹೋಗಿ ನಿಮ್ ಪೇಪರ್ನ ಚೆಕ್ ಮಾಡ್ಕೊಳ್ಬೋದು ಅಂತ. ಸೊ ಕೀ ಆನ್ಸರ್ಸ್ ಬಂದ್ಮೇಲೆ ನೀವ್ ಅದನ್ನ ನಿಮ್ಮ ಒಂದು OMR ಶೀಟ್ ಜೊತೆ ವೆರಿಫೈ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ನನಗೆ ಎಷ್ಟು ಬರ್ಬೋದು ಮಾರ್ಕ್ಸ್ ಅನ್ನೋದು ನಿಮ್ಗೆ ಅಲ್ಲಿ ಅಲ್ಲೇ ಕ್ಯಾಲ್ಕುಲೇಟ್ ಆಗೋಗ್ಬಿಡುತ್ತೆ. ಸೊ ಅವರು ಒಫಿಷಿಯಲ್ ಆಗಿ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನೀವುಗಳೇ ಸೊ ನನ್ಗೆ ಇಷ್ಟು ಬರ್ಬೋದು, ಇಷ್ಟು ಟೋಟಲ್ ಮಾರ್ಕ್ಸ್ ಬರ್ಬೋದು ಅಂದ್ರೆ ಇಷ್ಟು ಬಂದ್ರೆ ಈ ನನ್ನ ಒಂದು ಮಾರ್ಕ್ಸ್ಗೆ ಈ ರ್ಯಾಂಕ್ ಅಲ್ಲಿ ಲೈ ಆಗ್ಬೋದು ಅಂತ ನಿಮಗೆ ಇವಾಗಿಂದಾನೇ ನಿಮಗೆ ಒಂದು ಫಿಕ್ಸ್ ಆಗೋಗ್ಬಿಡುತ್ತೆ ಮೈಂಡ್ ಅಲ್ಲಿ. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ರಿಸಲ್ಟ್ ಬಂದ್ರೆ ನಿಮ್ಗೆ ನಿಮ್ ಮೈಂಡ್ ಮೇಲೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಓಕೆನಾ? ಸೊ ಅದಕ್ಕೆ ಸೊ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಕೀ ಆನ್ಸರ್ಸ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ? ಸೊ ಇಷ್ಟು ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.